ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಯಶೋಧ ಮತ್ತು ಪ್ರಕಾಶ್ಗೆ ಇಬ್ಬರು ಅವಳಿ ಜವಳಿ ಹೆಣ್ಣು ಮಕ್ಕಳಿದ್ರು. ಪ್ರಕಾಶ್ನ ತಮ್ಮ ಶಂಕರ್, ಅವನಿಗೆ ಇನ್ನೂ ಮದುವೆಯಾಗಿರಲಿಲ್ಲ. ಅದಕ್ಕಾಗಿಯೇ ಪ್ರಕಾಶ್ ತನ್ನ ತಮ್ಮನಿಗಾಗಿ ಮದುವೆ ಸಂಬಂಧಗಳನ್ನು ನೋಡ್ತಾ ಇದ್ರು. ಆದರೆ ಯಶೋಧ ಮಾತ್ರ ಏನೋ ಒಂದು ಹೇಳಿ ಬಂದ ಸಂಬಂಧಗಳನ್ನು ಮುರಿದು ಹಾಕ್ತಾ ಇದ್ಲು. ಈ ರೀತಿ ಇರಬೇಕಾದ್ರೆ ಒಂದು ದಿನ ಊಟವಾದ ನಂತರ ರಾತ್ರಿ ಪ್ರಕಾಶ್ ಹೇಳ್ತಾನೆ, ಯಶು, ಶಂಕರ್ ಎಲ್ಲಿದ್ದಾನೆ? ಅವನು ಊಟ ಮುಗಿಸಿಕೊಂಡು ಮಾಡಿ ಮೇಲೆ ಹೋಗಿ ಮಲ್ಕೊಂಡಿದ್ದಾನೆ ಅಂತ ಯಶೋಧ ಹೇಳಿದಾಗ ಪ್ರಕಾಶ್ ತನ್ನ ಹೆಂಡತಿಯನ್ನು ಹತ್ತಿರ ಕರೆದು ಹೇಳ್ತಾರೆ, ನಿನ್ನನ್ನು ಒಂದು ಮಾತು ಕೇಳ್ತೀನಿ, ನೀನು ಸತ್ಯವನ್ನು ಹೇಳು. ಶಂಕರ್ ಮದುವೆ ಸಂಬಂಧದ ಬಗ್ಗೆ ಮಾತನಾಡಲು ಪಂಡಿತರು ಯಾರನ್ನೋ ಕಳಿಸಿದ್ರಲ್ಲ, ಅವರ ಜೊತೆ ನೀನು ಸರಿಯಾಗಿ ಮಾತನಾಡಲಿಲ್ವಂತೆ. ಅವರು ಬಂದ ಮಾತನ್ನು ಸಹ ನನಗೆ ನೀನು ಹೇಳಲಿಲ್ವಲ್ಲ, ಯಾಕೆ ಆ ರೀತಿ ಮಾಡಿದೆ? ನಿನಗೆ ಏನಾಯ್ತು ಎಂದು ಪ್ರಕಾಶ್ ಸೀರಿಯಸ್ ಆಗಿ ಕೇಳ್ತಾರೆ. ರೀ, ನಾನು ಯಾಕೆ ಆ ರೀತಿ ನಡೆದುಕೊಂಡೆ ಅಂತ ನಿಮಗೆ ಇವತ್ತು ಹೇಳ್ತೀನಿ. ಆದರೆ ನೀವು ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು. ಇಲ್ಲ ಇಲ್ಲ, ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ. ಇಷ್ಟಕ್ಕೂ ವಿಷಯ ಏನು? ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀನು ಶಂಕರ್ನನ್ನು ಮಗನ ರೀತಿ ನೋಡ್ಕೊಳ್ತಾ ಇದೀಯಾ ಅಂತ. ಈ ಮನೆಯ ಒಳ್ಳೆಯದಕ್ಕಾಗಿ ನೀನು ಎಲ್ಲವನ್ನೂ ಮಾಡ್ತಾ ಇದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಾಯ್ತು ಯಶು ಅಂತ ತನ್ನ ಹೆಂಡತಿಯನ್ನು ಹೊಗಳುತ್ತಾ ಪ್ರೀತಿಯಿಂದ ಕೇಳಿದಾಗ ಗಂಡನಿಗೆ ತನ್ನ ಮೇಲೆ ಇರುವ ಪ್ರೀತಿಯನ್ನು ನೆನೆದು ಯಶೋಧ ತುಂಬಾ ಸಂತೋಷ ಪಡ್ತಾಳೆ. ಗಂಡನ ಎದುರುಗಡೆ ಕುಳಿತುಕೊಂಡು ಗಂಡನ ಕೈಯನ್ನು ಹಿಡಿದುಕೊಂಡು ಅವಳು ನಿಧಾನವಾಗಿ ಹೇಳಿದ್ಲು, ರೀ, ಶಂಕರ್ಗೆ ಈಗಲೇ ಮದುವೆ ಮಾಡಿಬಿಟ್ರೆ ಬರುವ ಹುಡುಗಿ ಶಂಕರ್ನನ್ನು ಕರೆದುಕೊಂಡು ಬೇರೆ ಮನೆ ಮಾಡಿದ್ರೆ ಅದರಲ್ಲಿ ಹೊಸದೇನಿದೆ ಯಶು? ಅದು ಸಹಜವಾದ ಬದಲಾವಣೆ ಅಲ್ವಾ? ಅದರಲ್ಲಿ ತಪ್ಪೇನೂ ಇಲ್ಲ ತಾನೆ? ಏನು, ಅದರಲ್ಲಿ ತಪ್ಪಿಲ್ವಾ? ಅವರು ಆ ರೀತಿ ಬೇರೆ ಸಂಸಾರ ಮಾಡಿದ್ರೆ ನಷ್ಟ ಯಾರಿಗೆ ಹೇಳಿ? ನಿಮಗೆ ಗೊತ್ತಾ, ಶಂಕರ್ ಪ್ರತಿ ತಿಂಗಳ ಸಂಪಾದನೆ ಅವಳ ಕೈಗೆ ಹೊರಟು ಹೋಗುತ್ತೆ ಅಂತ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹೆಂಡತಿಯ ಮಾತುಗಳನ್ನು ಕೇಳಿ ಪ್ರಕಾಶ್ ಒಂದು ಕ್ಷಣ ಗಾಬರಿಯಾಗ್ಬಿಡ್ತಾನೆ. ನಿಮ್ಮ ತಮ್ಮ ನಿಮ್ಮ ರೀತಿ ಕ್ಲರ್ಕ್ ಕೆಲಸ ಮಾಡ್ತಾ ಇಲ್ಲ ರೀ. ಅವನು ಸಾಫ್ಟ್ವೇರ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ನಿಮಗಿಂತ ಎಷ್ಟೊಂದು ಪಟ್ಟು ಹೆಚ್ಚಿನ ಸಂಬಳ ತಗೊಳ್ತಾನೆ. ಹೆಂಡತಿಯ ಮಾತುಗಳನ್ನು ಕೇಳಿ ಶಾಕ್ ಆಗ್ಬಿಡ್ತಾನೆ ಪ್ರಕಾಶ್. ನನ್ನ ಮಾತನ್ನು ನೀವು ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಮಗೆ ಇಬ್ಬರು ಹೆಣ್ಣು ಮಕ್ಕಳೇ ಇದ್ದಾರೆ. ಹೆಣ್ಣು ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗಿ ಬಿಡ್ತಾರೋ ನಿಮಗೆ ಗೊತ್ತಾ? ನಿಮ್ಮ ಸಂಪಾದನೆಯಲ್ಲಿ ನಮ್ಮ ಮನೆ ನಡೆಯುವುದೇ ತುಂಬಾ ಕಷ್ಟ. ಆ ರೀತಿ ಇರಬೇಕಾದ್ರೆ ಇನ್ನು ನಮ್ಮ ಮಕ್ಕಳ ಮದುವೆ ನಾವು ಹೇಗೆ ತಾನೇ ಮಾಡೋದು? ನಿಮ್ಮ ಸಂಪಾದನೆಯಿಂದ ನಿಮ್ಮ ಮಕ್ಕಳ ಮದುವೆ ಮಾಡಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೆ ವಯಸ್ಸಾಗಿ ಹೋಗುತ್ತೆ. ಹೆಂಡತಿಯ ಮಾತುಗಳಿಗೆ ಏನು ಹೇಳಬೇಕೋ ಅವನಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಪ್ರಕಾಶ್ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದನ್ನು ನೋಡಿ ಇದೇ ಒಳ್ಳೆಯ ಸಮಯ ಎಂದುಕೊಂಡು ತನ್ನ ಮನಸ್ಸಿನ ಎಲ್ಲ ಮಾತುಗಳನ್ನು ಹೇಳ್ಬಿಡ್ತಾಳೆ ಯಶೋಧ. ರೀ, ಅದಕ್ಕಾಗಿಯೇ ನಾನು ಇನ್ನೂ 4-5 ವರ್ಷ ಶಂಕರ್ಗೆ ಮದುವೆ ಮಾಡದೆ ಮುಂದೆ ತಳ್ಳಿಬಿಡೋಣ ಅಂತ ಅಂದುಕೊಳ್ತಾ ಇದ್ದೀನಿ. ಇಲ್ಲಿಯವರೆಗೂ ಶಂಕರ್ ತನ್ನ ಎಲ್ಲ ಸಂಪಾದನೆಯನ್ನು ನನ್ನ ಕೈಗೆ ಕೊಡ್ತಾ ಇದ್ದಾನೆ. ಅದರಲ್ಲಿ ನಾನು ದೊಡ್ಡ ದೊಡ್ಡ ಚೀಟಿಗಳನ್ನು ಕಟ್ತಾ ಇದ್ದೀನಿ. 5 ವರ್ಷ ಆದ ತಕ್ಷಣ ಅದರಿಂದ ದೊಡ್ಡ ಮೊತ್ತದ ದುಡ್ಡು ಬರುತ್ತೆ. ಅದರಲ್ಲಿ ಬರುವ 3/4 ಭಾಗದ ದುಡ್ಡಿನಲ್ಲಿ ನಮ್ಮಿಬ್ಬರ ಮಕ್ಕಳ ಮದುವೆಯನ್ನು ನಾವು ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ಮಾಡಬಹುದು. ಮಿಕ್ಕ ದುಡ್ಡಿನಲ್ಲಿ ನಾವು ಶಂಕರ್ಗೆ ಕೂಡ ಮದುವೆ ಮಾಡಿಬಿಡೋಣ. ದಯವಿಟ್ಟು ನನ್ನ ಮಾತನ್ನು ನೀವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಅಂತ ಅವಳು ತನ್ನ ಗಂಡನನ್ನು ಬೇಡಿಕೊಳ್ತಾ ಇದ್ಲು. ಹೆಂಡತಿಯ ಮಾತುಗಳಲ್ಲಿ ಅವಳ ಸ್ವಾರ್ಥ ಎದ್ದು ಕಾಣಿಸ್ತಾ ಇತ್ತು ಪ್ರಕಾಶ್ಗೆ. ಸ್ವಲ್ಪ ಸಮಯ ಏನೂ ಮಾತನಾಡದೆ ಶಾಕ್ನಿಂದ ಹಾಗೆಯೇ ಕುಳಿತುಕೊಂಡ ಪ್ರಕಾಶ್. ಸ್ವಲ್ಪ ಸಮಯದ ನಂತರ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ಬೇಡ ಯಶೋಧ, ಇದು ತಪ್ಪು. ನನ್ನ ಮಾತನ್ನು ಕೇಳು. ಶಂಕರ್ಗೆ ಈಗಾಗಲೇ 35 ವರ್ಷ ವಯಸ್ಸಾಗೋಯ್ತು. ಇನ್ನು 4-5 ವರ್ಷ ಅಂದರೆ ಅವನಿಗೆ 40 ವರ್ಷ ದಾಟಿಬಿಡುತ್ತೆ. ಅವನಿಗೆ ವಯಸ್ಸಾಗಿ ಹೋಗುತ್ತೆ. ಊರಿನವರೆಲ್ಲ ನಮ್ಮನ್ನು ನೋಡಿ ನಗುತ್ತಾರೆ. ಅಣ್ಣ ಮತ್ತು ಅತ್ತಿಗೆ ಇಬ್ಬರೂ ಇದ್ದು ಶಂಕರ್ನ ಮದುವೆ ಮಾಡಲಿಲ್ಲ ಅಂತ ಊರೆಲ್ಲ ನಮ್ಮನ್ನು ಆಡಿಕೊಳ್ತಾರೆ. ಚೆನ್ನಾಗಿ ಯೋಚನೆ ಮಾಡು, ನೀನು ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ರೀ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ಇನ್ನು 5 ವರ್ಷ ಆದ್ಮೇಲೆ ಅವನಿಗೆ ಮದುವೆ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ತಾನೆ. ನಿಮಗೆ ಯಾಕೆ ಅಷ್ಟೊಂದು ಆತರ? ನಾನೇನು ಅವನಿಗೆ ಮದುವೆ ಮಾಡದೆ ಮನೆಯಲ್ಲೇ ಇಟ್ಕೊಳ್ಳೋದಿಲ್ಲ. ಕೇವಲ 5 ವರ್ಷ ಆದ್ಮೇಲೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಯಶೋಧ, ನೀನು ಸ್ವಲ್ಪ ನಿಧಾನವಾಗಿ ಆಲೋಚಿಸು. ಹೆಣ್ಣು ಮಕ್ಕಳಿಗಾದರೂ ಸರಿ, ಗಂಡು ಮಕ್ಕಳಿಗಾದರೂ ಸರಿ, ಯಾವ ವಯಸ್ಸಿನಲ್ಲಿ ಆಗಬೇಕಾದ ಕಾರ್ಯಕ್ರಮಗಳು ಆ ವಯಸ್ಸಿನಲ್ಲಿ ನಡೆದ್ರೇನೆ ಅದಕ್ಕೆ ಒಂದು ಅರ್ಥ ಇರೋದು. ಎಷ್ಟು ವರ್ಷ ಅಂತ ಅವನು ಮಾತ್ರ ಒಂಟಿಯಾಗಿರಬೇಕು ಹೇಳು? ನಾವಿಬ್ಬರು ತಂದೆ ತಾಯಿಯ ಸ್ಥಾನದಲ್ಲಿದ್ದೇವೆ. ಅವನಿಗೆ ಅನ್ಯಾಯವನ್ನು ಮಾಡಬೇಡಮ್ಮ.
ಇನ್ನು ನಮ್ಮ ಮಕ್ಕಳ ವಿಷಯಕ್ಕೆ ಬಂದರೆ ದೇವರ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ನಮಗೆ ಇರುವುದರಲ್ಲಿಯೇ ಅವರಿಗೂ ಕೂಡ ಒಳ್ಳೆಯ ಸಂಬಂಧವನ್ನು ನೋಡಿ ಮದುವೆ ಮಾಡೋಣ. ತಮ್ಮನಿಗೆ ಅನ್ಯಾಯ ಮಾಡಿದ್ರೆ ನನ್ನ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತ ಹೇಳ್ತಾನೆ ಪ್ರಕಾಶ್. ನಿಮಗೆ ಹೇಗೆ ಹೇಳಿದ್ರೆ ಅರ್ಥವಾಗುತ್ತೆ ಹೇಳಿ? ನಿಮ್ಮ ತಮ್ಮನ ಮದುವೆಯ ಜವಾಬ್ದಾರಿ ನಂದು. ನಿಮಗೆ ಏನು ಗೊತ್ತಾಗೋದಿಲ್ಲ, ನಿಮಗೆ ಏನು ಅರ್ಥ ಕೂಡ ಆಗೋದಿಲ್ಲ. ಎಲ್ಲವನ್ನು ನಾನು ನೋಡ್ಕೊಳ್ತೀನಿ, ನೀವು ನೆಮ್ಮದಿಯಾಗಿ ಮಲ್ಕೊಳ್ಳಿ. ತುಂಬಾ ಲೇಟ್ ಆಗೋಯ್ತು ಅಂತ ಗಂಡನ ಬಾಯಿ ಮುಚ್ಚಿಸಿ ಲೈಟ್ ಆಫ್ ಮಾಡಿಬಿಡ್ತಾಳೆ ಯಶೋಧ. ಮಾರನೇ ದಿನ ಸಾಯಂಕಾಲ ಶಂಕರ್ ತುಂಬಾ ಸಂತೋಷವಾಗಿ ಮನೆಗೆ ಬಂದಿದ್ದ. ಅತ್ತಿಗೆ ಅತ್ತಿಗೆ ಎಲ್ಲಿದ್ದೀರಾ ಅಂತ ತನ್ನ ಅತ್ತಿಗೆಯನ್ನು ಮನೆಯೆಲ್ಲ ಹುಡುಕಾಡ್ತಾ ಇರ್ತಾನೆ. ತನ್ನ ಸಂಬಳವನ್ನು ಮತ್ತು ಒಂದು ಕವರನ್ನು ಅತ್ತಿಗೆಗೆ ಕೈಗೆ ಕೊಡ್ತಾನೆ. ಆಗಲೇ ಯಶೋಧ ಹೇಳ್ತಾಳೆ, ಶಂಕರ್, ಮನೆಯಲ್ಲಿ ಖರ್ಚುಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ನಿನ್ನ ಸಂಪಾದನೆ ಮತ್ತು ನಿನ್ನ ಅಣ್ಣನ ಸಂಪಾದನೆ ಎರಡು ಸೇರಿದ್ರು ಮನೆಯ ಖರ್ಚುಗಳಿಗೆ ಸಾಕಾಗ್ತಾ ಇಲ್ಲ. ಸ್ವಲ್ಪ ದುಡ್ಡನ್ನು ಪಕ್ಕಕ್ಕೆ ಎತ್ತಿಡೋಣ, ನಿನ್ನ ಮದುವೆಗೆ ಅಂದ್ರೆ ಅದು ಆಗ್ತಾನೆ ಇಲ್ಲ ಎಂದು ಯಶೋಧ ನಾಟಕೀಯವಾಗಿ ಹೇಳ್ತಾಳೆ. ಅತ್ತಿಗೆ, ನೀನು ಖರ್ಚುಗಳ ಬಗ್ಗೆ ಯೋಚಿಸಬೇಡ, ಇರುವ ದುಡ್ಡನ್ನು ನೆಮ್ಮದಿಯಾಗಿ ಖರ್ಚು ಮಾಡು ಎಂದು ಹೇಳುತ್ತಾ ಶಂಕರ್ ತನ್ನ ರೂಮಿಗೆ ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಪ್ರಕಾಶ್ ಹೇಳ್ತಾನೆ, ಯಶೋಧ, ನೀನು ಮಾಡ್ತಾ ಇರೋದು ದೊಡ್ಡ ಪಾಪ, ತುಂಬಾ ಅನ್ಯಾಯ. ಶಂಕರ್ಗೆ ಆ ಹುಡುಗಿ ತುಂಬಾ ಇಷ್ಟವಾಗಿದ್ದಾಳೆ. ಹುಡುಗಿ ನೋಡಲು ಕೂಡ ತುಂಬಾ ಸುಂದರವಾಗಿದ್ದಾಳೆ, ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಇನ್ನೇನ್ ಬೇಕು ಹೇಳು? ಯಾಕೆ ನೀನು ಆ ಹುಡುಗಿನ ಬೇಡ ಅಂತ ಹೇಳ್ತಾ ಇದೀಯಾ ಅಂತ ಪ್ರಕಾಶ್ ಕೇಳಿದಾಗ ಯಶೋಧ ಮಾತ್ರ ಮುಖ ತಿರುಗಿಸಿಕೊಂಡು ನನಗೆ ಆ ಹುಡುಗಿ ಇಷ್ಟವಾಗಲಿಲ್ಲ ಎಂದು ಅಲ್ಲಿಂದ ಮುಂದೆ ಹೊರಟು ಹೋಗ್ತಾಳೆ. ಆಗಲೇ ಪ್ರಕಾಶ್ ಯಶೋಧಳ ಕೈಯನ್ನು ಹಿಡಿದುಕೊಂಡು, ಸಾಕು ಮಾಡು, ನೀನು ಮಾಡ್ತಾ ಇರೋದು ತುಂಬಾ ಅತಿಯಾಗೋಯ್ತು. ಇದೆಲ್ಲವನ್ನು ಇನ್ನು ನಡೆಯಲು ನಾನು ಬಿಡೋದಿಲ್ಲ. ನಿನ್ನ ಆಟ ಇಲ್ಲಿಗೆ ಸಾಕು ಮಾಡು. ಈ ಮದುವೆ ತಕ್ಷಣ ಮಾಡಬೇಕು. ನನ್ನ ತಮ್ಮನ ಮದುವೆಯನ್ನು ನಾನು ಮಾಡಿ ತೋರಿಸ್ತೀನಿ ಎಂದು ಅವನು ಧೈರ್ಯವಾಗಿ ಹೇಳ್ತಾನೆ. ಇಷ್ಟು ವರ್ಷಗಳ ಕಾಲ ತನಗೆ ಎದುರು ಮಾತನಾಡದ ಗಂಡ, ನಾನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿದ್ದ ನನ್ನ ಗಂಡ ಈ ದಿನ ಈ ರೀತಿ ಮಾತನಾಡುವುದನ್ನು ನೋಡಿ ನನ್ನಿಂದ ಇನ್ನು ಏನು ಮಾಡಲು ಸಾಧ್ಯವಿಲ್ಲವೆಂದು ಯೋಚಿಸುತ್ತಾ ಯಶೋಧ ಈಗ ತನ್ನ ಗಂಡನನ್ನು ಕಂಟ್ರೋಲ್ ಮಾಡಲು ಜೋರಾಗಿ ಅಳಲು ಶುರು ಮಾಡ್ತಾಳೆ. ಹೆಂಡತಿಯ ಕಣ್ಣೀರು ನೋಡಿ ಪ್ರಕಾಶ್ ಅವನು ಪೂರ್ತಿಯಾಗಿ ಕರಗಿ ಹೋಗಿದ್ದ. ಏನಾಯ್ತು ಯಶು, ಈಗ ಯಾಕೆ ಅಳ್ತಾ ಇದೀಯಾ? ಆ ಹುಡುಗಿ ನಿನಗೆ ಇಷ್ಟವಾಗಿಲ್ಲ ಅಷ್ಟೇ ತಾನೆ? ಬಿಡು, ಪರವಾಗಿಲ್ಲ, ಬೇರೆ ಹುಡುಗಿಯನ್ನು ನೋಡೋಣ ಎಂದು ತನ್ನ ಹೆಂಡತಿಗೆ ಸಮಾಧಾನ ಮಾಡ್ತಾ ಇದ್ದ. ಗಂಡ ಈಗ ಸಮಾಧಾನವಾಗಿದ್ದಾರೆ, ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾರೆ ಎಂದುಕೊಂಡು ಯಶೋಧ ಹೇಳ್ತಾಳೆ, ನೋಡಿ, ನಿಮಗೆ ಇದಕ್ಕೆ ಮೊದಲೇ ನಾನು ಎಲ್ಲವನ್ನೂ ಹೇಳಿದ್ದೆ, ಮತ್ತೆ ಈಗ ಕೂಡ ಹೇಳ್ತಾ ಇದ್ದೀನಿ. ನಿಮ್ಮ ತಮ್ಮನ ಪೂರ್ತಿ ಸಂಬಳವನ್ನು ನಾನು ಜಾಗ್ರತೆಯಾಗಿ ಎತ್ತಿಡ್ತಾ ಇದ್ದೀನಿ. ನಾನು ಯಾಕೆ ಆ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಕೂಡ ಚೆನ್ನಾಗಿ ಗೊತ್ತು. ಅದು ನಮ್ಮ ಮಕ್ಕಳ ಮದುವೆಗಾಗಿ. ನಮ್ಮ ಇಬ್ಬರು ಮಕ್ಕಳ ಮದುವೆ ಮಾಡಿದ ನಂತರವೇ ನಿಮ್ಮ ತಮ್ಮನ ಮದುವೆ ಮಾಡೋದು. ಈ ಮಾತನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ರೀತಿ ಅವನ ಮದುವೆಯ ಬಗ್ಗೆ ಪದೇ ಪದೇ ನನಗೆ ಹೇಳಿ ನನಗೆ ಕೋಪ ತರಿಸಬೇಡಿ ಅಂತ ಹೇಳ್ತಾಳೆ. ಬರುತ್ತಿರುವ ಕೋಪವನ್ನು ಹೆಂಡತಿಯ ಮೇಲೆ ತೋರಿಸಲಾಗದೆ ಏನು ಮಾಡಬೇಕೋ ಅರ್ಥವಾಗದೆ ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ದ ಪ್ರಕಾಶ್. ಅದೇ ಸಮಯದಲ್ಲಿ ಶಂಕರ್ ತನ್ನ ರೂಮಿನಿಂದ ಲ್ಯಾಪ್ಟಾಪ್ ಚಾರ್ಜರ್ ಅನ್ನು ತೆಗೆದುಕೊಳ್ಳಲು ಹಾಲ್ಗೆ ಬರ್ತಾನೆ. ಅವನು ತನ್ನ ಅಣ್ಣ ಮತ್ತು ಅತ್ತಿಗೆಯ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಿದ್ದ. ಅತ್ತಿಗೆ ತನ್ನ ಬಗ್ಗೆ ಹೇಳಿದ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಅವನು ಶಾಕ್ ಆಗಿ ಅಲ್ಲೇ ಮೆಟ್ಲ ಮೇಲೆ ನಿಂತು ಬಿಡ್ತಾನೆ. ಅತ್ತಿಗೆ ನನ್ನ ಬಗ್ಗೆ ಈ ರೀತಿ ಯೋಚಿಸ್ತಾರಾ ಎಂದು ಅವನು ತನ್ನ ಕಿವಿಗಳನ್ನು ತಾನೇ ನಂಬಲಾಗಲಿಲ್ಲ. ನನ್ನ ಅಣ್ಣ ಅತ್ತಿಗೆ ನನ್ನ ಬಗ್ಗೆ ಈ ರೀತಿ ಹೇಗೆ ತಾನೇ ಯೋಚಿಸಲು ಸಾಧ್ಯ? ಅಮ್ಮನ ನಂತರ ಅತ್ತಿಗೆಯನ್ನೇ ನಾನು ಅಮ್ಮ ಎಂದು ಭಾವಿಸಿದ್ದೆ. ಅದಕ್ಕಾಗಿಯೇ ನನಗೆ ಇಷ್ಟು ದೊಡ್ಡ ಶಿಕ್ಷೆ ಅಂದುಕೊಂಡ ಶಂಕರ್. ಇವರುಗಳು ಇಷ್ಟು ವರ್ಷಗಳಿಂದ ನನ್ನ ಮೇಲೆ ತೋರಿಸುತ್ತಿದ್ದ ಪ್ರೀತಿ, ಅಭಿಮಾನ ಇವೆಲ್ಲ ನಾಟಕಾಣ? ನನ್ನ ಅಣ್ಣ ಮತ್ತು ಅತ್ತಿಗೆ ಇಷ್ಟೊಂದು ಸ್ವಾರ್ಥಪರರ ಎನ್ನುವ ಆಲೋಚನೆ ಅವನಿಗೆ ಬಂದ ತಕ್ಷಣ ಅವನ ಮೈಯಲ್ಲಿದ್ದ ಶಕ್ತಿಯೆಲ್ಲ ಹೊರಟು ಹೋದಾಗಾಯಿತು. ಶಂಕರ್ ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದಿದ್ದ. ಸ್ವಲ್ಪ ಸಮಯದ ನಂತರ ತನ್ನನ್ನು ತಾನು ಸಂಭಾಳಿಸಿಕೊಂಡು ಮತ್ತೆ ತನ್ನ ರೂಮ್ಗೆ ಹೊರಟು ಹೋಗ್ತಾನೆ. ಶಂಕರ್ ಕೆಲಸದ ಮೇಲೆ ಹೋಗಿ ತನ್ನ ಕೆಲಸವನ್ನು ಮಾಡ್ತಾ ಇದ್ರು. ಅವನ ಮನಸ್ಸು, ಅವನ ಆಲೋಚನೆಗಳು ಅವರ ಅಣ್ಣ ಮತ್ತು ಅತ್ತಿಗೆ ಮಾತನಾಡಿದ ಮಾತುಗಳನ್ನೇ ಯೋಚಿಸ್ತಾ ಇದ್ವು. ನಾರ್ಮಲ್ ಆಗಿರಬೇಕೆಂದು ಅವನು ಎಷ್ಟೋ ರೀತಿಯಲ್ಲಿ ಪ್ರಯತ್ನ ಪಟ್ಟರೂ ಅವನಿಂದ ಅದು ಸಾಧ್ಯವಾಗಲಿಲ್ಲ. ಕೇವಲ ಒಂದು ಯಂತ್ರದಂತೆ ತನ್ನ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದ್ದ. ಮಧ್ಯಾಹ್ನ ಊಟದ ಸಮಯದಲ್ಲಿ ಕೂಡ ಶಂಕರ್ ಊಟ ಮಾಡಲಿಲ್ಲ.
ಅವನ ಹಸಿವು ಸತ್ತು ಹೋಗಿತ್ತು. ಒಂದೇ ಒಂದು ಪ್ರಶ್ನೆ ಅವನ ತಲೆಯಲ್ಲಿ ಓಡ್ತಾ ಇತ್ತು. ನನ್ನ ಅತ್ತಿಗೆ ಮಾತ್ರ ಈ ರೀತಿ ಯೋಚಿಸ್ತಾ ಇದ್ದಾರಾ, ಅಥವಾ ನನ್ನ ಅಣ್ಣ ಕೂಡ ಇದೇ ರೀತಿ ಸ್ವಾರ್ಥವಾಗಿ ಯೋಚಿಸ್ತಾ ಇದ್ದಾನಾ ಅಂತ. ಈ ಪ್ರಶ್ನೆ ಶಂಕರ್ ಮನಸ್ಸನ್ನು ಚಿತ್ರ ಚಿತ್ರ ಮಾಡ್ತಾ ಇತ್ತು. ಅವನಿಗೆ ಈಗ ಏನು ಅರ್ಥವಾಗ್ತಾ ಇರಲಿಲ್ಲ. ಅಷ್ಟರಲ್ಲೇ ಶಂಕರ್ನ ಮೊಬೈಲ್ ರಿಂಗ್ ಆಗಿತ್ತು. ಯಾವುದೋ ಅನ್ನೋನ್ ನಂಬರ್. ಶಂಕರ್ ಫೋನ್ ಅಟೆಂಡ್ ಮಾಡಿ ಹಲೋ ಅಂತ ಹೇಳ್ತಾನೆ. ಆ ಕಡೆಯಿಂದ ಯಾರೋ ಹೇಳ್ತಾರೆ, ಶಂಕರ್, ನಿಮ್ಮ ಅಣ್ಣ ಫ್ಯಾಕ್ಟ್ರಿಯಲ್ಲಿ ತಲೆ ಸುತ್ತಿ ಕೆಳಗೆ ಬಿದ್ದು ಹೋಗಿದ್ರು. ನಾವೆಲ್ಲ ಸೇರಿ ತಕ್ಷಣ ಅವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ವಿ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಡಾಕ್ಟರ್ ಕೂಡ ಹೇಳಿಬಿಟ್ಟಿದ್ದಾರೆ. ನೀವು ತಕ್ಷಣ ಆಸ್ಪತ್ರೆಗೆ ಹೋಗಿ ಎಂದು ಹೇಳಿ ಆ ವ್ಯಕ್ತಿ ಫೋನನ್ನು ಕಟ್ ಮಾಡಿಬಿಟ್ಟಿದ್ದ. ಶಂಕರ್ ತಕ್ಷಣ ತನ್ನ ಆಫೀಸಿನಲ್ಲಿ ಹೇಳಿ ಹಾಸ್ಪಿಟ್ಲಿಗೆ ಹೋಗ್ತಾನೆ. ಅವನು ಹಾಸ್ಪಿಟಲ್ಗೆ ಹೋಗುವಷ್ಟರಲ್ಲಿಯೇ ಎಲ್ಲವೂ ಮುಗಿದು ಹೋಗಿತ್ತು. ಅವರ ಅಣ್ಣ ಈ ಲೋಕವನ್ನು ಬಿಟ್ಟು ಹೊರಟು ಹೋಗಿದ್ದ. ಅಣ್ಣ, ನನ್ನನ್ನು ಅನಾಥನನ್ನಾಗಿ ಮಾಡಿ ಹೊರಟು ಹೋದ್ಯಾ? ತಂದೆ ಇಲ್ಲದ ನೋವು ನಾನು ಅನುಭವಿಸಬಾರ್ದು ಅಂತ ನೀನೇ ತಂದೆಯಾಗಿ ನನ್ನನ್ನು ಬೆಳೆಸಿದೆ. ಈಗ ಈ ರೀತಿ ಮಧ್ಯದಲ್ಲಿ ಬಿಟ್ಟು ಹೋಗಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಎಂದು ಶಂಕರ್ ಜೋರಾಗಿ ಅಳ್ತಾ ಇದ್ದ. ವಿಷಯ ತಿಳಿದು ಯಶೋಧ ಶಾಕ್ ಆಗಿ ಮನೆಯಲ್ಲಿಯೇ ಕುಸಿದು ಬಿದ್ದಿದ್ಲು. ಮಕ್ಕಳು ಚಿಕ್ಕಪ್ಪ ಎಂದು ಓಡಿ ಬಂದು ಶಂಕರ್ನನ್ನು ತಬ್ಬಿಕೊಂಡು ಅಳ್ತಾ ಇದ್ರು. ಎಲ್ಲ ಕಾರ್ಯಕ್ರಮಗಳನ್ನು ಶಂಕರ್ ಹತ್ತಿರ ಇದ್ದು ಮಾಡಿ ಮುಗಿಸ್ತಾನೆ. ಇದೆಲ್ಲ ನಡೆದು ಈಗ 6 ತಿಂಗಳು ಕಳೆದು ಹೋಗಿತ್ತು. ಒಂದು ದಿನ ಯಶೋಧ ಕಾಫಿ ತೆಗೆದುಕೊಂಡು ಶಂಕರ್ ರೂಮಿಗೆ ಹೋಗ್ತಾಳೆ. ಆಕೆ ಶಂಕರ್ಗೆ ಕಾಫಿ ಕೊಟ್ಟು ಅಲ್ಲೇ ನಿಂತುಕೊಂಡು ಯೋಚಿಸ್ತಾ ಇದ್ಲು. ಆಗಲೇ ಶಂಕರ್ ಕೇಳ್ತಾನೆ, ಅತ್ತಿಗೆ, ಏನಾಯ್ತು? ನನ್ನ ಬಳಿ ನೀವು ಏನಾದರೂ ಹೇಳಬೇಕಿತ್ತಾ? ಹೌದು ಶಂಕರ್, ನಾಳೆ ನೀನು ಆಫೀಸಿನಿಂದ ಬೇಗ ಬಂದರೆ ನೀನು ಇಷ್ಟಪಟ್ಟಿದ್ದ ಆ ಹುಡುಗಿಯನ್ನು ಮಾತುಕತೆ ಮಾಡಲು ಹೋಗೋಣ ಅಂತ ಹೇಳ್ತಾಳೆ ಯಶೋಧ. ಆಗ ಶಂಕರ್ ಹೇಳ್ತಾನೆ, ಇಲ್ಲ ಅತ್ತಿಗೆ, ನಾಳೆ ನನಗೆ ಸ್ವಲ್ಪ ಕೂಡ ಫ್ರೀ ಇಲ್ಲ. ನನಗೆ ಆಫೀಸಿನಲ್ಲಿ ತುಂಬ ಕೆಲಸವಿದೆ, ತುಂಬ ಜಾಸ್ತಿ ಮೀಟಿಂಗ್ಗಳು ಕೂಡ ಇದ್ದಾವೆ. ನಾಳೆ ನನಗೆ ಸ್ವಲ್ಪ ಕೂಡ ಟೈಮ್ ಇಲ್ಲ, ನಾನು ಬರಲು ಆಗೋದಿಲ್ಲ. ಇನ್ನೊಮ್ಮೆ ಯಾವತ್ತಾದರೂ ಹೋಗೋಣ ಬಿಡಿ, ನಾನು ಫ್ರೀ ಇದ್ದಾಗ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾನೆ. ಸರಿ ಆಯಿತು, ನಿನ್ನಿಷ್ಟ ಅಪ್ಪ ಎಂದು ಹೇಳಿ ಯಶೋಧ ಅಲ್ಲಿಂದ ಹೊರಗೆ ಹೋಗ್ತಾಳೆ. ಆಕೆ ಇನ್ನೂ ಮೆಟ್ಟಲು ಇಳಿತಾ ಇದ್ಲು. ಆಕೆ ಏನೋ ನೆನಪಿಸಿಕೊಂಡು ವಾಪಸ್ ಶಂಕರ್ ರೂಮಿನ ಕಡೆ ಬರ್ತಾಳೆ. ಆಗ ಶಂಕರ್ನ ಸ್ನೇಹಿತ ರವಿ ಹೇಳ್ತಾನೆ, ಯಾಕೋ ಆ ರೀತಿ ನೀನು ಸುಳ್ಳು ಹೇಳಿದೆ ಅತ್ತಿಗೆಗೆ? ನಾಳೆ ನೀನು ಫ್ರೀ ಆಗಿಯೇ ಇದೆಯಾ ತಾನೆ? ಏನೂ ಇಲ್ಲ ಕಣೋ, ಈ ಮದುವೆ ಕಾರ್ಯಕ್ರಮ ಮುಂದೂಡಲು ಆ ರೀತಿ ಸುಳ್ಳು ಹೇಳಬೇಕಾಯ್ತು ಅಷ್ಟೇ. ಯಾಕೋ ಆ ರೀತಿ ಮಾಡಿದೆ? ಈಗ ನೋಡು, ನಿಮ್ಮ ಅಣ್ಣ ಕೂಡ ಇಲ್ಲ. ನಿಮ್ಮ ಅತ್ತಿಗೆ ಅವರ ಕೆಲಸವನ್ನು ನಿಭಾಯಿಸಬೇಕಲ್ವಾ? ಆಕೆ ನಿನ್ನ ಜವಾಬ್ದಾರಿಯನ್ನು ಮುಗಿಸ್ಬೇಕು ಅಂತ ಅಂದುಕೊಳ್ತಾ ಇದ್ದಾರೆ. ನೀನು ಈ ರೀತಿ ಎಲ್ಲ ಮಾಡಬೇಡ. ನಾಳೆ ಹುಡುಗಿಯನ್ನು ನೋಡಿಕೊಂಡು ಮಾತುಕತೆ ಮುಗಿಸಿಕೊಂಡು ಬಾ ಅಂತ ಹೇಳ್ತಾನೆ ರವಿ. ರವಿಯ ಮಾತುಗಳಿಗೆ ಶಂಕರ್ ನಗುತ್ತಾ ಹೇಳ್ತಾನೆ, ನಾನು ಎಲ್ಲವನ್ನು ಯೋಚಿಸಿ ಒಂದು ನಿರ್ಣಯ ತೆಗೆದುಕೊಂಡಿದ್ದೀನಿ. ಈ ಜನ್ಮದಲ್ಲಿ ಮದುವೆ ಮಾಡ್ಕೋಬಾರ್ದು ಅಂತ ನಾನು ತೀರ್ಮಾನ ಮಾಡ್ಕೊಬಿಟ್ಟಿದ್ದೀನೋ. ಶಂಕರ್ ಮಾತುಗಳನ್ನು ಹೊರಗೆ ನಿಂತಿದ್ದ ಯಶೋಧ ಕೇಳಿಸ್ಕೊಳ್ತಾಳೆ. ಅವಳು 1 ನಿಮಿಷ ಅಲ್ಲೇ ನಿಂತು ಆ ರೂಮಿನ ಹೊರಗಡೆ ನೋಡ್ತಾ ಇದ್ಲು. ಶಂಕರ್ ರವಿಯ ಜೊತೆ ಮಾತನಾಡುತ್ತಾ, ನಾನು ಮದುವೆ ಮಾಡಿಕೊಂಡು ಇಲ್ಲಿಂದ ಹೊರಟು ಹೋದರೆ ಅತ್ತಿಗೆ ಮತ್ತು ಮಕ್ಕಳನ್ನು ಯಾರು ತಾನೇ ನೋಡಿಕೊಳ್ತಾರೆ? ಅವರಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲವೋ? ಆ ಮಕ್ಕಳ ಮದುವೆ, ಅವರ ಜವಾಬ್ದಾರಿಯನ್ನು ಇನ್ನು ಯಾರು ತೆಗೆದುಕೊಳ್ತಾರೆ ಹೇಳು? ಪಾಪ ನಮ್ಮ ಅತ್ತಿಗೆ, ಅವರು ಹೆಚ್ಚಾಗಿ ಏನೂ ಓದ್ಕೊಂಡಿಲ್ಲ. ಈ ಮನೆ, ಗಂಡ, ಮಕ್ಕಳೇ ಅವರ ಜೀವನ. ಹೊರಗೆ ಹೋಗಿ ದುಡ್ಡು ಸಂಪಾದಿಸುವ ಶಕ್ತಿ ನಮ್ಮ ಅತ್ತಿಗೆಗೆ ಇಲ್ಲ. ಈ ಕುಟುಂಬ ಈಗ ನನ್ನ ಒಬ್ಬನ ಸಂಬಳದ ಮೇಲೆಯೇ ಆಧಾರಪಟ್ಟಿದೆ. ಈಗ ಅತ್ತಿಗೆ ಹೇಳಿದ್ಲು ಅಂತ ಮದುವೆ ಮಾಡಿಕೊಂಡರೆ ಬರುವ ಹುಡುಗಿ ಎಲ್ಲವೂ ನನ್ನದೇ ಅಂದುಕೊಬಿಟ್ರೆ ನನ್ನ ಅಣ್ಣನ ಕುಟುಂಬದ ಪರಿಸ್ಥಿತಿ ಏನಾಗಬೇಕು ಹೇಳು? ಶಂಕರ್ನ ಮಾತುಗಳನ್ನು ಕೇಳಿ ಯಶೋಧಳ ಹೃದಯ ಹಿಂಡಿದ ಹಾಗಾಯಿತು. ಅವಳ ಹೃದಯಕ್ಕೆ ಯಾರೋ ಚಾಕು ತೂರಿದ ಹಾಗಾಯಿತು. ರವಿ ಹೇಳ್ತಾನೆ, ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿಯೇ ಇದೆ ಮಗ. ಅದೆಲ್ಲ ಒಳ್ಳೆಯ ಮಾತೆ. ಆದರೆ ನಿನ್ನ ಅಣ್ಣನ ಕುಟುಂಬಕ್ಕಾಗಿ ನಿನ್ನ ಜೀವನ ನಾಶ ಮಾಡ್ಕೊಳ್ಳೋದು ಇದು ಯಾವ ರೀತಿಯ ನ್ಯಾಯ? ನಿಮ್ಮ ಅಣ್ಣನ 2 ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವರಿಗೆ ಒಳ್ಳೆಯ ಕಡೆ ಮದುವೆ ಮಾಡಿ ಕಳಿಸುವುದೇ ನನ್ನ ಜೀವನದ ಉದ್ದೇಶ ಅಂತ ಹೇಳ್ತಾನೆ ಶಂಕರ್. ಆಗ ರವಿ ಹೇಳ್ತಾನೆ, ಈ ಎಲ್ಲ ಮಾತುಗಳನ್ನು ಕೇಳಲು ತುಂಬ ಚೆನ್ನಾಗಿರುತ್ತೋ, ಆದರೆ ನಿಜ ಜೀವನದಲ್ಲಿ ಇದೆಲ್ಲ ಅನುಭವಿಸೋದು ಅಷ್ಟೊಂದು ಸುಲಭವೇನಲ್ಲ ಅಂತ. ಜೀವನದಲ್ಲಿ ಕೆಲವೊಂದು ಅಮೂಲ್ಯವಾದ ಸಂಬಂಧಗಳನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಕೆಲವೊಂದು ಜವಾಬ್ದಾರಿಗಳನ್ನು ಬಿಟ್ಟು ಬಿಡಲು ಕೂಡ ಸಾಧ್ಯವಿಲ್ಲ.
ಕೆಲವೊಂದು ಸಂತೋಷಗಳು ನಮ್ಮ ಪಾಲಿಗೆ ಇರೋದೇ ಇಲ್ಲ. ಇವೆಲ್ಲವೂ ಸೇರಿರೋದೇ ಜೀವನ. ನಾವು ಈ ರೀತಿ ಜೀವನ ಮಾಡೋಕ್ಕೆ ಆಗುತ್ತೋ ಇಲ್ವೋ ಎಂದು ಯೋಚಿಸೋದಕ್ಕಿಂತ ಇದೇ ರೀತಿ ಜೀವಿಸಬೇಕು ಅಂತ ನಿರ್ಧಾರ ತೆಗೆದುಕೊಂಡ್ರೆ ಅದು ಖಂಡಿತ ಸಾಧ್ಯವಾಗುತ್ತೆ ಎಂದು ಶಂಕರ್ ಅಂದುಕೊಳ್ತಾ ಇದ್ದ. ಶಂಕರ್ನ ಈ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ತಾ ಇದ್ದ ಯಶೋಧ ಅವಳಿಗೆ ದುಃಖವನ್ನು ತಡೆಯಲಾಗಲಿಲ್ಲ. ಅವಳು ತಕ್ಷಣ ಅಲ್ಲಿಂದ ಓಡಿ ಹೋಗ್ತಾಳೆ. ಮೈದುನನ ದೊಡ್ಡ ಮನಸ್ಸಿನ ಮುಂದೆ ಅವಳ ಸ್ವಾರ್ಥ, ಅವಳ ಅಸೂಯೆ ಸೋತು ಹೋಗಿದ್ದು. ತಾಯಿಯ ಸ್ಥಾನದಲ್ಲಿ ಇದ್ದುಕೊಂಡು ಆ ರೀತಿಯಾದಂತಹ ಸ್ವಾರ್ಥವಾದ ಆಲೋಚನೆ ಅವಳದ್ದಾಗಿತ್ತು. ಅವಳ ಯೋಚನೆಗಳಿಗೆ ಅವಳು ನಾಚಿಕೆಯಿಂದ ಈಗ ಕಣ್ಣೀರು ಹಾಕ್ತಾ ಇದ್ಲು. ದೇವರಂತ ಒಳ್ಳೆಯ ಮೈದುನನಿಗೆ ಏನು ಕೊಟ್ಟು ಅವರ ಋಣ ತೀರಿಸಿಕೊಳ್ಳಬೇಕು ಎಂದು ಅವಳು ತುಂಬ ದುಃಖ ಪಡುತ್ತಾ ಕುಳಿತುಕೊಂಡಿದ್ಲು. ಇಷ್ಟೊಂದು ಒಳ್ಳೆಯ ಮನಸ್ಸಿರುವ ನನ್ನ ಮೈದುನನಿಗೆ ಅವನು ಇಷ್ಟಪಟ್ಟಂತಹ ಆ ಹುಡುಗಿಯನ್ನು ಅವನ ಜೀವನದಲ್ಲಿ ಕರೆದುಕೊಂಡು ಬಾ ಎಂದು ಆ ದೇವರನ್ನು ಈಗ ಅವಳು ಬೇಡಿಕೊಳ್ತಾ ಇದ್ಲು. ಈಗ ಯಶೋಧ ಶಂಕರ್ ಮದುವೆ ಮಾಡಿ ನನ್ನ ಯಜಮಾನರ ಆಸೆಯನ್ನು ಪೂರೈಸಬೇಕು ಅಂತ ತೀರ್ಮಾನ ಮಾಡಿಕೊಳ್ತಾಳೆ. ಅವನ ಮದುವೆ ಮಾಡಲು ಸಹಾಯ ಮಾಡುವಂತ ಆ ದೇವರ ಬಳಿ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ಲು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.